गुलबर्गा शहर के आलंद तालुका के गांव खजूरी के रहने वाले 28 वर्षीय राहुल की हत्या के मामले में 10 लोगों को गिरफ्तार किया गया है। एसपी आदुरु श्रीनिवासालू, डीएसपी महेश और आलंद सब डिवीजन के डीएसपी गोपी बीआर के आदेश पर आलंद के सर्कल इंस्पेक्टर शरण बसप्पा कोड़ा, भीम मार्या, संजीव रेड्डी और उनकी टीम ने राहुल की हत्या के मामले में 10 आरोपियों को गिरफ्तार किया है। इनमें से 5 आरोपियों के नाम हैं पृथ्वीराज, भगवंती, सीताबाई, पवन राजपूत और एक नाबालिग माइनर, जबकि शेष 5 लोगों को हत्या के मामले में सहायता करने के आरोप में गिरफ्तार किया गया है, जिनके नाम हैं श्रीधर, संदीप, सत्य, भामा, सरस्वती और महादेव। बताया जा रहा है कि मृतक राहुल को बन्नातुरा डैम के पास इन सभी ने मारकर फेंक दिया था, जिसके बाद पुलिस टीम को राहुल का शव मिला। जांच के दौरान इन सभी को हिरासत में ले लिया गया। इनके पास से हत्या में इस्तेमाल की गई मोटर बाइक और तेजधार हथियार भी जब्त किए गए हैं। इस मामले को आलंद पुलिस स्टेशन में दर्ज कर लिया गया है। ಕಲಬುರಗಿ ಜಿಲ್ಲೆಯ ಆಲಂದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 30 ಜನವರಿ 2025 ರಂದು ರವಿಚಂದ್ರ ತಂದೆ ಶ್ರೀಮಂತ್ ಖಜೂರಿ ಗ್ರಾಮದವರು ಆಲಂದ್ ಪೊಲೀಸ್ ಠಾಣೆಗೆ ಬಂದು ಅವರ ತಮ್ಮನಾದ ರಾಹುಲ್ ತಂದೆ ಶ್ರೀಮಂತ್ ಖಜೂರೆ 28 ವರ್ಷ ಖಜೂರಿದವರು ಮನೆಯಿಂದ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದವನು ವಾಪಸ್ ಬಂದಿರುವುದಿಲ್ಲ ಅಂತ ಒಂದು ಮಿಸ್ಸಿಂಗ್ ಕಂಪ್ಲೇಂಟು ಕೊಟ್ಟಿರ್ತಾರೆ. ಅವರು 28ಕ್ಕೆ ಹೋಗಿರ್ತಾರಲ್ಲ, ಯಾವಾಗ ಹೋಗಿರ್ತಾರೆ, 30 ಅಂದು ಹೋದವ್ರ ಮನೆ ವಾಪಸ್ ಬಂದಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದು ನಾವು ಆಲಂದ ಪೊಲೀಸ್ ಠಾಣೆಯಲ್ಲಿ 22/2025 ಮನುಷ್ಯ ಕಾಣೆಯಾದ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿರುತ್ತೇವೆ. ತದನಂತರ ಈ ತನಿಖೆ ಅವರು ರಾಹುಲ್ ಅವರು ಎಲ್ಲಿಗೆ ಹೋಗಿದ್ರು ಅಂತ ಅವ್ರದ್ದೆಲ್ಲ ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ದಾಗ ನಮಗೆ ಮಾಹಿತಿ ಬಂದಿದೆ ಏನಂದರೆ ಅವರನ್ನು ಕೊಲೆ ಮಾಡಿದ್ದಾರೆ. ಕೊಲೆ ಮಾಡಿ ಈ ಬೆನ್ನೆತೊರ ಬ್ಯಾಕ್ ವಾಟರ್ಸ್ ಡ್ಯಾಮ್ನಲ್ಲಿ ಕೊಲೆ ಮಾಡಿ ಅವ್ರ ಡೆಡ್ ಬಾಡಿನ ಅಲ್ಲಿ ಡಂಪ್ ಮಾಡಿದರು ಅಂತ ಮಾಹಿತಿ ಬಂದಿದ ಮೇಲೆ ಎಲ್ಲ ಫೈರ್ ಟೀಮು, ಪೊಲೀಸ್ ಟೀಮು ಮತ್ತು ಅದರ್ SDRF ಟೀಮ್ 3 ಡಿಪಾರ್ಟ್ಮೆಂಟ್ಸ್ ಎಲ್ಲ ಸೇರಿ ಅಲ್ಲಿ ಚೆಕ್ ಮಾಡಿದಾಗ ನಮಗೆ ಆಲ್ಮೋಸ್ಟ್ 2 ಡೇಸ್ ಆಯ್ತಲ್ಲ, ಒಂದು ವಾರ ಸರ್ಚ್ ಮಾಡಿದ್ದೀವಿ. ಆಲ್ಮೋಸ್ಟ್ 2 to 3 ಡೇಸ್ ಸರ್ಚ್ ಮಾಡ್ತೀವಿ ಡೆಡ್ ಬಾಡಿಗೋಸ್ಕರ. ಮಾಹಿತಿ ಬಂದಿದ ಮೇಲೆ ಬ್ಯಾಕ್ ವಾಟರ್ಸಲ್ಲಿ ಬಾಡಿ ಇದೆ ಅಂತ ಹೇಳಿದ ಮೇಲೆ ನಮಗೆ 2 ಡೇಸ್ ಕಂಟಿನ್ಯೂಸ್ 2 ಡೇಸ್ ನಾವು ವಿತ್ ಫೈರ್ ಜೊತೆ ಸರ್ಚ್ ಮಾಡ್ತೀವಿ. ಸಿಗೋದಿಲ್ಲ. ಲಾಸ್ಟ್ ಫೈನಲಿ ನಾವು SDRF ಅನ್ನು ಕರ್ಸ್ಕೊಂಡು ಚೆಕ್ ಮಾಡಿದ ಮೇಲೆ ಆವಾಗ ನಮಗೆ ಡೀಪ್ ಬಾಟಮಲ್ಲಿ ಒಂದು ಬಾಡಿ ಪತ್ತೆ ಆಗುತ್ತದೆ. ಆಚೆ ತೆಗೆದು ನೋಡಿದಾಗ ಡೆಡ್ ಬಾಡಿಗೆ ಒಂದು ಕಲ್ಲನ್ನು ಕಟ್ಟು ಥ್ರೆಡ್ಡಿಂದ ಟೈ ಮಾಡಿ ಡಂಪ್ ಮಾಡಿರ್ತಾರೆ ಅಂತ ಕಂಡು ಬಂದಿದೆ. ಅದಕ್ಕೆ ಅದು ಇಷ್ಟು ದಿನಗಳಾದರೂ ಮೇಲಕ್ಕೆ ಫ್ಲೋಟ್ ಆಗಿರುವುದಿಲ್ಲ. ಈ ತದನಂತರ ಇದು ಯಾರು ಮರ್ಡರ್ ಮಾಡಿದರು ಅಂತ ಪತ್ತೆ ಮಾಡಲಿಕ್ಕೆ ನಾವು ಇನ್ಸ್ಪೆಕ್ಟರ್ ಅವರ ಕೋಡ್ಲಾ ಅವರ ನೇತೃತ್ವದಲ್ಲಿ ಅವರು ಮತ್ತು ಭೀಮರಾಯ್ ಬಂಕ್ಲಿ PSI ಮತ್ತು ಅವರ ಸಿಬ್ಬಂದಿಯಾದ ಗಣಪತರಾವ್ HC 205, ಮೆಹಬೂಬ್ ಶೇಖ್ HC 282, ಚಂದ್ರಶೇಖರ್ 272, ಮಹಂತೇಶ್ PC 494, ಸಚಿನ್ PC ಮತ್ತು ನೀಲ್ಕಂಠ್ PC, ಜಾಕೀರ್ PC, ಮೆಹಬೂಬ್ ಶೇಖ್ HC, ಶ್ರೀಮತಿ ಗೌರಮ್ಮ ಇವರೆಲ್ಲ ಸೇರಿಕೊಂಡು ಮತ್ತು ಈಗಾಗಲೇ PSI ಆಗಿರುವಂಥ ಸಂಜೀವ್ ರೆಡ್ಡಿ ಅವರು ತದನಂತರ ಮತ್ತೆ ಈ ಟೀಮಲ್ಲಿ ಸೇರಿಕೊಂಡಿದ್ದಾರೆ. ಇವರೆಲ್ಲ ಸೇರಿ ಒಂದು ತಂಡವನ್ನು ಆಗಿ ನಾವು ಮಾಡಿದ್ವಿ. ಇದು ಯಾರು ಮಾಡಿದರು, ಯಾವ ಕಾರಣಕ್ಕಾಗಿ ಕೊಲೆ ಮಾಡಿದರು, ಯಾಕೆ ಇಲ್ಲಿ ಬಂದು ಡಂಪ್ ಮಾಡಿದರು ಮತ್ತು ಅವರ ಕಲ್ಲು ಕಟ್ಟು ಒಳಗಡೆ ಹಾಕಲಿಕ್ಕೆ ಕಾರಣ ಏನು ಅನ್ನೋ ತಿಳ್ಕೊಳ್ಳೋಕ್ಕೆ ನಾವು ಒಂದು ಟೀಮನ್ನು ಮಾಡಲಾಗ ನಾವು ಫಸ್ಟು ಲೀಡ್ ಸಿಕ್ಕಿರುವುದು ಯಾವಾಗ ಅಂದರೆ ಫೆಬ್ 16 ರಂದು ನಮಗೆ ಈ ಪೃಥ್ವಿರಾಜು ಮತ್ತು ಅವ್ರ ಸಿಸ್ಟರ್ ಭಾಗ್ಯವಂತಿ ಮತ್ತು ತಾಯಿ ಸೀತಾಬಾಯಿ ಇದರಲ್ಲಿ ಮೇನ್ ಆರೋಪಿಗಳಾಗಿದ್ದಾರೆ ಅಂತ ನಮಗೆ ಪ್ರಾಥಮಿಕ ಮಾಹಿತಿ ಸಿಕ್ಕುತ್ತೆ. ಅದರಲ್ಲಿ ಮೊದಲನೇದಾಗಿ ನಾವು ಒಬ್ಬರು ಮೈನರು ಮತ್ತು ಪವನ್ ರಾಜ್ಪೂತ್ ಅಂತ ಫಸ್ಟ್ ನಾವು ಸೆಕ್ಯೂರ್ ಮಾಡಿಕೊಂಡು ವಿಚಾರಣೆ ಕೈಗೊಂಡಿದ್ದೇವೆ. ಅವರು ವಿಚಾರಣೆ ಸಮಯದಲ್ಲಿ ಒಪ್ಕೊಳ್ತಾರೆ. ಪವನ್ ಅನ್ನೋರು ಅವರು ಮೇನ್ ಆರೋಪಿ ಯಾರಿದ್ದಾರೆ ಪೃಥ್ವಿರಾಜು, ಅವರು ಫಸ್ಟ್ ಕೊಲೆ ಮಾಡಿದ ಮೇಲೆ ಪವನ್ ಅನ್ನೋರ್ಗೆ ಫೋನ್ ಮಾಡಿ ನೀವು ನಮಗೆ ಒಂದು ಕೆಲಸ ಇದೆ, ನಾನು ಕೊಲೆ ಮಾಡಿದ್ದೀನಿ, ಬಾಡಿ ತೊಗೊಂಡು ಬೇರೆ ಕಡೆ ಹಾಕಬೇಕು, ನೀವು ಬೈಕ್ ಕೊಡಿ ಅಂದಮೇಲೆ ಅವ್ರು ಬೈಕ್ ಕೊಟ್ಟಿರ್ತಾರೆ. ಆಮೇಲೆ ಈ ಒಬ್ಬ ಮೈನರ್ ಹುಡುಗ ಇರ್ತಾರೋ ಅವರ ಸಹಾಯದಿಂದ 2 ವೀಲರಲ್ಲೇ ಮಧ್ಯದಲ್ಲಿ ಬಾಡಿಯನ್ನು ಕೂರಿಸ್ಕೊಂಡು ಹಿಂದೆ ಮೈನರ್ ಹುಡುಗ ಡ್ರೈವಿಂಗ್ ಪೃಥ್ವಿರಾಜು ಮಾಡಿಕೊಂಡು ಬೆನ್ನೆತೊರ ಬ್ಯಾಕ್ ವಾಟರ್ಸ್ವರೆಗೂ ಬಂದು ಕಲ್ಲು ಹಾಕಿ ರೋಪಿಂದ ಟೈ ಮಾಡಿ ಅದರಲ್ಲಿ ಡಂಪ್ ಮಾಡಿರ್ತಾರೆ.
ತದನಂತರ ನಾವು ಮೇನ್ ಆರೋಪಿತರು ಯಾವ ಉದ್ದೇಶಕ್ಕಾಗಿ ಕೊಲೆ ಮಾಡಿದರು, ಫಸ್ಟ್ ನಾವು ಯಾರು ಸಹಾಯ ಮಾಡಿದ್ದಾರೋ ಅವ್ರನ್ನ ಅರೆಸ್ಟ್ ಮಾಡಿದ್ವಿ. ಬಟ್ ಮೇನ್ ಆರೋಪಿ ಇನ್ನೂ ನಾವು ಅರೆಸ್ಟ್ ಮಾಡಿರುವುದಿಲ್ಲ. ಬಟ್ ಅದು ಯಾವ ಕಾರಣಕ್ಕೆ ಕೊಲೆ ಮಾಡಿದರು, ಯಾವ ಉದ್ದೇಶಕ್ಕೆ ಕೊಲೆ ಮಾಡಿದ್ರು ಅನ್ನೋ ಚೆಕ್ ಮಾಡ್ತಾ ಹೋದಾಗ ಫೈನಲಿ ನಮಗೆ May 16, 2025 ರಂದು ಮೇನ್ ಆರೋಪಿ May 16 ಮತ್ತು May 22 ಇದರಲ್ಲಿ ನಾವು ಮೇನ್ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದೇವೆ. ಫಸ್ಟ್ ಸೆಕ್ಯೂರ್ ಮಾಡಿಕೊಂಡು ವಿಚಾರಣೆ ಮಾಡಿದಾಗ ಯಾವ ಉದ್ದೇಶಕ್ಕಾಗಿ ಅವರು ಕೊಲೆ ಮಾಡಿದ್ದಾರೆ ಅಂತ ಚೆಕ್ ಮಾಡಿದಾಗ ಅವ್ರಿಗೆ ಮೇನ್ ರೀಸನ್ ನಮ್ಗೆ ಗೊತ್ತಾಗುತ್ತೆ. ಈ ರಾಹುಲ್ ಅನ್ನೋರು ಯಾರು ವಿಕ್ಟಿಮ್ ಇದ್ದಾರೋ ಅವ್ರಿಗೂ ಮತ್ತು ಭಾಗ್ಯವಂತಿ ಒನ್ ಆಫ್ ದ ಅಕ್ಯೂಸ್ಡ್ ಭಾಗ್ಯವಂತಿ ಅನ್ನೋರಿಗೆ 2 ವರ್ಷದಿಂದ ಪರಿಚಯ ಇರುತ್ತೆ. ಅವರ ಮನೆಯಲ್ಲಿ ಯಾರೂ ಇರಲ್ಲ ಸಮಯದಲ್ಲಿ ಭಾಗ್ಯವಂತಿ ಅನ್ನೋರು ರಾಹುಲ್ ಅವ್ರಿಗೆ ಫೋನ್ ಮಾಡಿ ಕರೀತಾರೆ, ಮನೆಯಲ್ಲಿ ಯಾರೂ ಇಲ್ಲ ನೀವು ಬನ್ನಿ ಅಂತ ಕರೆದಿದಾಗ ರಾಹುಲ್ ಅನ್ನೋರು ನೈಟು ಅವ್ರ ಮನೆ ಕಡೆ ಹೋಗ್ತಾರೆ. ಆ ಮನೆ ನಿಯರೆಸ್ಟ್ ಇರುವ ಒಂದು ಹೊಲದಲ್ಲಿ ಇವರಿಬ್ಬರು ಕೂತಿದ್ದಾಗ ಮೀಟ್ ಮಾಡಿದಾಗ ಅದು ಅವ್ರ ಅಣ್ಣ ಬಂದು ಚೆಕ್ ಮಾಡಿದಾಗ ಅವ್ರ ಅಣ್ಣಗೆ ಗೊತ್ತಾಗುತ್ತೆ ಇವರೊಬ್ಬರು ಒಟ್ಟಿಗೆ ಇದ್ದಾರೆ ಹೊಲದಲ್ಲಿ ಅಂತ ಗೊತ್ತಾದ ಮೇಲೆ ಅಲ್ಲಿಗೆ ಹೋಗ್ಬಿಟ್ಟು ಮೊದಲನೇದಾಗಿ ಅವ್ರ ಸಿಸ್ಟರ್ ಹೊಡಿತಾರೆ, ಯಾಕೆ ಮಾಡ್ತಾ ಇದೆಯಾ ಅಂತ ಅಲ್ಲಿಂದ ಅವ್ರ ಸಿಸ್ಟರ್ ಅವ್ರನ್ನ ಕಳಿಸ್ಕೊಟ್ಟು ಅವ್ರ ಸಿಸ್ಟರ್ ಅವ್ರು ಹೊಡಿತಾರೆ. ಮತ್ತು ಇದೆಲ್ಲದಕ್ಕೂ ಮೂಲ ಕಾರಣ ಆಗಿರೋಂಥ ರಾಹುಲ್ ಅನ್ನೋರಿಗೆ ಇವರೆಲ್ಲ ಸೇರಿಕೊಂಡು ಕಲ್ಲಿಂದ ಹೊಡೆದು ಕೊಲೆ ಮಾಡ್ತಾರೆ. ಸೊ ಅದು ಮೇಯ್ನ್ ಉದ್ದೇಶ ಅದರಿಂದ. ಬಟ್ ಇದರಲ್ಲಿ ಮೇಯ್ನ್ ಪೃಥ್ವಿರಾಜ್ ಯಾರು ಕಲ್ಲಿಂದ ಹೊಡೆದಿರ್ತಾವ್ರು ಮೇಯ್ನ್ ಆರೋಪಿ ಆಗ್ತಾರೆ. ಮತ್ತು ಆ ಕೊಲೆ ಮಾಡಲಿಕ್ಕೂ ಸಹಕರಿಸಿರುವಂಥ ಭಾಗ್ಯವಂತಿ ಸೀತಾಬಾಯಿ ಅನ್ನೋರನ್ನು ನಾವು ಅರೆಸ್ಟ್ ಮಾಡಲಾಗಿದೆ. ಆಮೇಲೆ ಇದರಲ್ಲಿ ಡೆಡ್ ಬಾಡಿ ಕ್ಯಾರಿ ಮಾಡಲಿಕ್ಕೆ ಸಹಾಯ ಮಾಡಿರುವಂಥ ಒಂದು ಮೈನರ್ ಜುವೆನೈಲ್ ಇನ್ ಕಾನ್ಫ್ಲಿಕ್ಟ್ ವಿತ್ ಲಾ ಅವ್ರನ್ನೂ ನಾವು ಅರೆಸ್ಟ್ ಮಾಡಿದ್ದೇವೆ. ಮತ್ತು ಪವನ್ ಅನ್ನೋರು ಯಾರು ಬೈಕ್ ಕೊಟ್ಟು ಟ್ರಾನ್ಸ್ಪೋರ್ಟಿಗೆ ಹೆಲ್ಪ್ ಮಾಡಿ ಅವರು ಅರೆಸ್ಟ್ ಮಾಡಿದ್ದೇವೆ. ಮತ್ತು ಸತತ ಆಲ್ಮೋಸ್ಟ್ 3 months ಟೈಮ್ ಪೀರಿಯಡಲ್ಲಿ ಅವರೆಲ್ಲ ಮೇಯ್ನ್ ಆರೋಪಿಗಳಿಗೆ ಅವ್ರು ಎಸ್ಕೇಪ್ ಆಗಲಿಕ್ಕೆ ಮನೆ, ಅಮೌಂಟು ಮತ್ತು ಸೆಲ್ಫೋನ್ ಆಗಲಿ ಅಥವಾ ಸಹಾಯ ಮಾಡಿರುವಂತಹ 5 ಜನ ಆರೋಪಿತರನ್ನು ನಾವು ಅರೆಸ್ಟ್ ಮಾಡಲಾಗಿದೆ. ಶ್ರೀಧರ್, ಸಂದೀಪ್, ಸತ್ಯಭಾಮ, ಸರಸ್ವತಿ, ಮಹದೇವ ಇವರು 5 ಜನ ಯಾರಿದ್ದಾರೋ ಅವರು ಈ ಮೇಯ್ನ್ ಆರೋಪಿಗಳು 3 ಜನಕ್ಕೆ ಬೇರೆ ಬೇರೆ ರೀತಿಯಿಂದ ಸಹಾಯ ಮಾಡಿದ್ದಾರೆ. ಅವರು ಮೇಯ್ನ್ ಆರೋಪಿಗೆ ದುಡ್ಡು ಕೊಡುವುದು, ಅವ್ರು ಇರಲಿಕ್ಕೆ ಜಾಗ ಕೊಡುವುದು, ಅವ್ರು ತಪ್ಪಿಸ್ಕೊಳ್ಳೋಕ್ಕೆ ಹೆಲ್ಪ್ ಎಲ್ಲ ಮಾಡಿದರು. ಈ ಮೇಯ್ನ್ ಆರೋಪಿ ಯಾರಿದ್ದಾರೋ ಪೃಥ್ವಿರಾಜ್ ಅನ್ನೋರು ಕೊಲೆ ಮಾಡಿದ